ಗುಡ್ ಮಾರ್ನಿಂಗ್ ಸರ್. ತಾರಕ್ ಸರ್ ಪ್ಲೀಸ್. ಥ್ಯಾಂಕ್ ಯು. ನಮಸ್ತೆ ಸರ್. ಇದು ಪ್ರೊಡಕ್ಷನ್ಗೆ ರೆಡಿಯಾಗಿರೋ ಸ್ಯಾಂಪಲ್, ಸ್ವಲ್ಪ ಚೆಕ್ ಮಾಡ್ತೀರಾ? ಚಟ್ನಿ ಪುಡಿಯಲ್ಲಿ ಕರ್ಬೇವು ಕಡಿಮೆ ಆಗಿದೆ, ಅದನ್ನ ಸರ್ ಮಾಡಿ ಪ್ರೊಡಕ್ಷನ್ ಕಳಿಸಿ. ಓಕೆ ಸರ್. ರುಚಿ ನಾಲ್ಗೆ ಮೂಲಕ ಹೊಟ್ಟೆ ಸೇರಬೇಕು, ಅದನ್ನ ಮನಸ್ಸು ಒಪ್ಕೋಬೇಕು. ಅದು ಬೇಸಿಕ್ ಕ್ವಾಲಿಟಿ. ಅದರಲ್ಲಿ ಅಪ್ಪಾಜಿ ಎಕ್ಸ್ಪರ್ಟ್. ನಾನಲ್ಲಪ್ಪ, ಎಲ್ಲ ನಮ್ಮ ಅಪ್ಪ ಕಲಿಸಿತ್ತು. 100 ವರ್ಷದಿಂದೆ 180 ರೂಪಾಯಿಂದ ಈ ಕಂಪನಿನ ಶುರು ಮಾಡಿದ್ರು. ನನ್ನ ಮಗ ಇದರಲ್ಲಿ ಆಸಕ್ತಿ ತೋರಿಸ್ಲಿಲ್ಲ. ಇವರೆಲ್ಲ ವಿದ್ಯಾವಂತರು, ಬೆಳೆಸ್ತಾ ಇದ್ದಾರೆ. ಮಾಡೋ ಕೆಲಸದಲ್ಲಿ ಶ್ರದ್ಧೆ ಪ್ರೀತಿ ಇರಬೇಕು, ಎಲ್ಲರೂ ನಂಬಿಕೆ ಉಳಿಸ್ಕೋಬೇಕು ಅಂತ ಕಲಿಸಿದ್ದು ನೀವೇ ಅಲ್ವಾ ಅಪ್ಪಾಜಿ? ಕಲಿಯೋರಿದ್ದಾಗಲೇ ಕಲಿಸೋರ್ಗೆ ಬೆಲೆ. ಇವತ್ತು ನನ್ನ ಜೀವನದಲ್ಲಿ ಬಹಳ ದೊಡ್ಡ ದಿನ. ನನ್ನ ಮೊಮ್ಮಗ ಬಂದಿದ್ದಾನೆ. ನನ್ನ ರಕ್ತ, ನನ್ನ ವಾರಸ್ದಾರ. ಇನ್ನು ಮುಂದೆ ಎಲ್ಲ ಜವಾಬ್ದಾರಿ ಇವಂದೆ. ಎಷ್ಟು ದಿನ ನೀವೆಲ್ಲ ನನಗೆ ಸಪೋರ್ಟ್ ಮಾಡಿದ್ರಿ, ಹಾಗೆ ಇನ್ನು ಮುಂದೆ ಇವನಿಗೆ ಸಪೋರ್ಟ್ ಮಾಡಬೇಕು. ಈ ಕಂಪನಿನ ಯಾವ ಮಟ್ಟಿಗೆ ಬೆಳೆಸ್ತಾನೆ ಅಂತ ನೋಡಿಕೊಂಡು ಹಾಯಾಗಿ ರಿಟೈರ್ ಆಗ್ತೀನಿ. ಅಂದಮೇಲೆ ನಮ್ಮ ಕೆಲಸ ಕಮ್ಮಿ ಆಯಿತು. ನಮ್ಮೆಲ್ಲ ಜವಾಬ್ದಾರಿನ ಮುಂದಿನ ಜನ್ರೇಷನ್ ಕೊಟ್ಟು ನಾವು ನಮ್ಮ ಫ್ಯಾಮಿಲಿ ಜೊತೆ ಆರಾಮಾಗಿರ್ಬೋದು. ನನ್ನ ಮಗನ ಜಾಗನ ರವೀಂದ್ರ ತುಂಬಿದ್ದ. ಇನ್ನು ಮುಂದೆ ನನ್ನ ಮೊಮ್ಮಗ ನೋಡ್ಕೋತಾನೆ. ತಾರಕ್, ತಾರಕ್, ಯಾಕಪ್ಪ, ಏನಾಯ್ತು? ತಾತ ಪ್ಲೀಸ್, ಏನೇನೋ ಆಸೆಗಳನ್ನ ಇಟ್ಕೋಬೇಡಿ. ಈಗೇನಾಯ್ತು? ನಾನು ನಿಮ್ಮ ರಕ್ತಾನೆ. ಆದರೆ ಈ ಕಂಪ್ನಿ ನೋಡ್ಕೊಳ್ತೀನಿ, ವಾರಿಸ್ತಾರ, ಇದೆಲ್ಲ ಸುಳ್ಳು ತಾತ. ಸುಮ್ಮನೆ ನೀವೇನೇನೋ ಅನ್ಕೊಂಡ್ಬಿಟ್ರೆ ಆಯ್ತಾ? ಅದಕ್ಕೆ ನಾನು ಒಪ್ಪಿದ್ದೀನ ಇಲ್ವಾ ಅಂತ ನನ್ನೊಂದು ಮಾತು ಕೇಳ್ಬೇಕು ತಾನೆ. ಇದೇ ತಪ್ಪು ನಮ್ಮ ತಂದೆ ವಿಷಯದಲ್ಲೂ ಆಗಿದೆ. ಮಕ್ಕಳನ್ನ ಹೆತ್ತು ಹೊತ್ತು ಬೆಳೆಸಿದ ಮೇಲೆ ಹೆತ್ತೋರ್ ಮಾತು ಕೇಳಬೇಕಾದ್ದು ಅವ್ರ ಕರ್ತವ್ಯ. ಹೆತ್ತೋರ್ ಆಸೆ ಬೇರೆ ಇದ್ರೆ ಮಕ್ಕಳ ಕನ್ಸುಗಳು ಬೇರೆ ಇರುತ್ತೆ. ತಾತ, ನಾನಿಲ್ಲಿಗೆ ಬಂದಿರೋದು 2 ತಿಂಗಳು ನಿಮ್ಮ ಜೊತೆ ಇರೋದಕ್ಕೆ. ಆಮೇಲೆ ನಾನು ವಾಪಸ್ ಹೋಗ್ತಾ ಇದ್ದೀನಿ. ಅಲ್ಲ ತಾರಕ್, ಅಲ್ಲೇನಿದೆ? ಇಲ್ಲಿ ನಾನಿದ್ದೀನಿ, ನಮ್ಮ ಇಡೀ ಕುಟುಂಬ ಇದೆ, ಸಸಮ್ಮ ಇದ್ದಾರೆ, ನಮ್ಮ ಕಂಪನಿ ಇದೆ. ಇದೆಲ್ಲ ಬಿಟ್ಟು ಅಲ್ಲಿಗೆ ಹೋಗ್ತೀಯಾ? ಹೌದು. ಅಲ್ಲೇನಿದೆ? ಅಪ್ಪ ಅಮ್ಮ, ನನಗೆ ಬೇಕಾಗಿರೋದು, ಮುಖ್ಯವಾಗಿರೋದು ಎಲ್ಲ ಅಲ್ಲೇ ಇದೆ. Are you missing him? Missing him like mad. ಅವನ ಹತ್ರ ಜಗಳ ಮಾಡ್ಕೊಂಡಿದ್ದು ನೀನೇ ತಾನೆ? ಅದ್ ಮಾಡ್ಲಿಲ್ಲ ಅಂದಿದ್ರೆ ಅವನ್ ತಾತನ ಹತ್ರ ಹೋಗ್ತಿರ್ಲಿಲ್ಲ. ಹುಚ್ಚು ಹುಡುಗಿ. ಕಳ್ಕೊಂಡಿದ್ದೆಲ್ಲ ಮತ್ತೆ ಸಿಕ್ತು ಅಂತ ತುಂಬಾ ಸಂತೋಷವಾಗಿದ್ದೆ. ಆದ್ರೆ ಅವನ್ ಬಂದು 3-4 ದಿನಾನೂ ಆಗಿಲ್ಲ. ಇನ್ನು ಇಲ್ಲೆಲ್ಲ ಹೊಂದ್ಕೊಂಡೇ ಇಲ್ಲ. ಅದಕ್ಕೆ ಮುಂಚೆ ಜವಾಬ್ದಾರಿಗಳಂದ್ರೆ ಹೇಗೆ? ಅಪ್ಪಾಜಿ, ನಿಮ್ಮ ಮುಂದಿನ ವಾರಸ್ತಾರ ತಾರಕ್ಕೆ ನೀವೇನು ಯೋಚನೆ ಮಾಡಬೇಡಿ. ಇನ್ನು ಮುಂದೆ ನಿಮ್ಮ ಜೊತೆ ಅವನು ಸಂತೋಷವಾಗಿರೋ ಹಾಗೆ ಮಾಡೋ ಜವಾಬ್ದಾರಿ ನಮ್ಮೆಲ್ರದ್ದು. 1 ನಿಮಿಷ. ನಿಮಗೆಲ್ರಿಗೂ ಬರೀ ವಯಸ್ಸಾಯ್ತಷ್ಟೇ, ಯಾರಿಗೂ ಬುದ್ಧಿ ಮಾತ್ರ ಬೆಳೆದಿಲ್ಲ.
ಬೆಳಗ್ಗೆ ವಿಡಿಯೋ ನೋಡ್ಲಿಲ್ಲ ಅಂದ್ರೆ ನಿಮ್ಗೆ ನೀವ್ ಯಾರು ಅಂತಾನೆ ಗೊತ್ತಾಗಲ್ಲ. ನೀವ್ ಶಟ್ ನಾನು ಮಾತಾಡ್ತೀನಿ ತಾಯಿ. ಅದೇನ್ ಹೇಳಪ್ಪ. ತಾರಕ್ಕು ಹುಟ್ಟಿ ಬೆಳೆದಿದ್ದಲ್ಲ ಫಾರಿನ್ ನಲ್ಲಿ. ಸೊ ಅವನು ಆ ಲೈಫ್ ಸ್ಟೈಲ್ಗೆ ಹೊಂದ್ಕೊಂಡ್ಬಿಟ್ಟಿದ್ದಾನೆ. ಸೊ ನಾವ್ಯಾಕೆ ಆ ಲೈಫ್ ಸ್ಟೈಲ್ ನ ಇಲ್ಲಿ ಕ್ರಿಯೇಟ್ ಮಾಡಬಾರ್ದು? ಕೋತಿ ತಾನ್ ಕೆಡೋದಲ್ದೆ ವನ ಎಲ್ಲ ಕೆಡ್ಸತ್ತಂತೆ. ನಿಮ್ಗೆ ಸದ್ಯ ಹೋಯ್ತು ಪಿಶಾಚಿ. ಪಿಶಾಚಿ ಬಾಗ್ಲಿಂದ ಹೋದ್ರು ಬಾತ್ರೂಮ್ ಕಿಟಕಿಯಿಂದ ಬರುತ್ತಂತೆ. ಈಗ ನಾನೇನ್ ಮಾಡ್ಬೇಕು ಹೇಳಪ್ಪ. ಪ್ರೆಸೆಂಟಿಂಗ್ ಮಿಸ್ಟರ್ ತಾರಕ್ ರಾಮ್ ನ್ಯೂ ಮಾಡೆಲ್. ಏನ್ ತಾತ ಇದೆಲ್ಲ? ನಿನ್ನ ವಯಸ್ಸಿಗೆ ತಕ್ಕಾಗಿರೋಣ ಅಂತ. ಅಂದ್ರೆ ಯೂತ್ಸ್ ತರ ಎಲ್ಲ ನಂದೇ ಐಡಿಯಾ. ತಾತ ಇದ್ ನೀವೇನಾ? ಯಾಕಮ್ಮ, ನಾವು ಇನ್ನೂ 28 ವಿತ್ 50 years ಎಕ್ಸ್ಪೀರಿಯನ್ಸ್. ಎಕ್ಸ್ಕ್ಯೂಸ್ ಮಿ ಸರ್, ಯುವರ್ ಆರ್ಡರ್ ಪ್ಲೀಸ್. ಡ್ರಿಂಕ್ಸ್ ಅಭ್ಯಾಸ ಇದೆ ತಾನೆ? ಇದ್ದೇ ತಾತ, ಆದ್ರೆ ತಗೋ. ನಿಮ್ ಮುಂದೆ ಸರ್ಸಮ್ಮನ್ಗೆ ನಾ ಗೊತ್ತಾದ್ರೆ ಅಲ್ಲಿ ನಮ್ಮನೇಲಾದ್ರೆ ವ್ಯಾಕ್ಯೂಮ್ ಕ್ಲೀನರು, ಇಲ್ಲಿ ಪರ್ಕೆಟ್ ಗ್ಯಾರಂಟಿ. ಪರವಾಗಿಲ್ಲ ಸರ್ಸಮ್ಮ, ಚೆನ್ನಾಗಿ ಬೆಳೆಸಿದ್ಯಾ. ಇವ್ರು ಎಲ್ರಿಗೂ ಫ್ರೂಟ್ ಪಂಚ್ ಕೊಡಿ. ಫ್ರೂಟ್ ಪಂಚ. ಮೇಡಮ್ ನಿಮ್ಗೆ? ಅವ್ರಿಗೆ ರಾಮನವಮಿ ಪಾನ್ಕ ಕೊಡಿ. ನನ್ಗೇನು ಬೇಡ. ಫ್ರೂಟ್ ಪಂಚ್ ಅಂತೆ, ಫ್ರೂಟ್ ಪಂಚ್. ಇವ್ರು ನಿಂಗೆ ಬಿಟ್ರೆ ಜನರೇಷನ್ ಗ್ಯಾಪ್ ಅಲ್ಲ, ಜನ್ಮ ಜನ್ಮಾಂತರದ ಗ್ಯಾಪ್ ಆಗ್ಬಿಡುತ್ತೆ. ಒಂದ್ ನಿಮಿಷ ಸರ್, ಏನ್ ಮಾಡ್ತಿದ್ದೀರಾ ಸರ್ ನೀವು? ಈ ಫ್ರೂಟ್ ಪಂಚ್ಗೆ ಸ್ವಲ್ಪ ವಿಸ್ಕಿ ಮಿಕ್ಸ್ ಮಾಡ್ಬೇಕು. ಹಲೋ, ಗೊತ್ತಾದ್ರೆ ಏನಾಗುತ್ತೆ ಗೊತ್ತಾ? ಖಾರದ ಪುಡಿ, ಚಟ್ನಿ ಪುಡಿ, ಮೂಸೋ ಮುಗ್ಗೆ ಇವೆಲ್ಲ ಏನು ಗೊತ್ತಾಗಲ್ಲ. ಇಲ್ಲ, ಮಿಕ್ಸ್ ಮಾಡು. ಆಗಲ್ಲ. ಮಾಡಿ ಸರ್. ಆಗಲ್ಲ ಸರ್. ಆಗಲ್ಲ? ಯಾರು ಹೇಳಿದ ಆಗಲ್ಲ ಅಂತ? ಭ್ರಷ್ಟ ಬೇರೆ. ಏನೋ ಒಂಥರ ಇದೆಲ್ಲ. ಚೆನ್ನಾಗೇ ಇದೆಯಲ್ಲ. ನಿಮ್ಮಲ್ಲಿ ಫ್ರೂಟ್ ಪೊಲ್ಯೂಷನ್ ಫ್ರೀ, ಇಲ್ಲಿ ಫ್ರೂಟ್ಗೆ ಫ್ರೀ ಪೊಲ್ಯೂಷನ್. ಅದಕ್ಕೆ ಟೇಸ್ಟ್ ಒಂಚೂರು ಚೇಂಜ್ ಇದೆ. ಚೆನ್ನಾಗಿದೆ. ಸ್ನೇಹ, ಇನ್ನೊಂದು ಹೇಳಮ್ಮ. ತಾತ ಸೂಪರ್ ತಾತ, ನಾನ್ ಹೇಳ್ತೀನಿ. ಬೇರೆ ಮೆಲ್ಲೆ ಗಾದೆ ಮೇಡಮ್, ಈ ವಿಷಯ ನಮ್ಮ ಒದೆ ಮೇಡಮ್ಗೂ ಗೊತ್ತಾಗ್ಬಾರ್ದು, ಸರ್ಸು ಬೇಬು ಗೊತ್ತಾಗಬಾರ್ದು ಒಂದೇ. ಸರಿ, ಓಕೆ, ನಾನು ಹೋಗಿ ಮಲ್ಕೋತೀನಿ. ಗುಡ್ ನೈಟ್. ಮಾತ್ರೆ ಇವತ್ ನಿಮ್ ಮಾತ್ರೆ ನಿಮ್ ಫ್ರೆಂಡೇ ಕೊಡ್ತಾರೆ. ಗುಡ್ ನೈಟ್. ನಾನು ನಿನ್ನ ಹಾಗೆ ಆಗ್ಬೇಕು. ನಿನ್ನ ಫ್ರೆಂಡ್ ಆಗ್ಬೇಕು. ನಿನ್ನ ಬಗ್ಗೆ ಎಲ್ಲ ತಿಳ್ಕೋಬೇಕು. ನನ್ ಬಗ್ಗೆನಾ? ನಿನ್ ಸುತ್ತ ಇರೋರು ನಿನ್ನ ತಿಳ್ಕೊಳಕ್ಕೆ, ಪ್ರೀತಿ ಹಂಚಕ್ಕೆ ಕಾಯ್ತಾ ಇರ್ತಾರೆ. ಆ ಪ್ರೀತಿ ತಗೊಳ್ಳೋ ಮನ್ಸು ನಿನ್ನಲ್ಲಿರ್ಬೇಕು. ಆಯ್ತು ತಾತ. ಫ್ರೆಂಡ್ಸ್. ಅಪ್ಪ, ಅಲ್ಲೇನ್ ನಡೀತಾ ಇದೆಯಪ್ಪ? ಆ ಕಲರ್ ವಾಟ್ರು ತಾತ ಮೊಮ್ಮಗನ ಸಂಬಂಧನ ಗಟ್ಟಿ ಮಾಡ್ತಾ ಇದೆ. ಅಪ್ಪ ಮಗನ ಸಂಬಂಧನ ಗಟ್ಟಿ ಮಾಡಲ್ವಾ? ಅದು ಆರ್ಥಿಕ, ಸಾಮಾಜಿಕ, ಅನೈತಿಕ ಸಂಬಂಧಗಳೆಲ್ಲವನ್ನು ಗಟ್ಟಿ ಮಾಡುತ್ತೆ. ಸಂಕಟ ಆಗುತ್ತೆ ಕಣೋ. ಸಮುದ್ರದ ಮಧ್ಯ ಐತೀನಿ, ಬಾಯಾರಿಕೆ ಆದ್ರೆ ಕುಡಿಯೋದಕ್ಕೊಂದು ತೊಟ್ಟು ನೀರು ಸಿಗಲ್ಲ. ಆ ಒಂದು ತೊಟ್ಟು ನೀರು ನಿಮ್ಮ ಅಪ್ಪ ಹಾಕಿದ, ಅವನ್ ತಿಳ್ಕೊಳ್ಳೇ ಇಲ್ಲ. ತಾತ, ನಿನಗೆ ನನ್ನ ಬಗ್ಗೆ ತಿಳ್ಕೊಬೇಕಾ ಇಲ್ಲ ನಮ್ಮ ಅಪ್ಪನ್ ಬೈಬೇಕಾ? ಸರಿ ಬಿಡು. ನೀನೇನು ಓದಿದ್ಯಾ? ಇಂಜಿನಿಯರಿಂಗ್ ಮುಗಿಸಿ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಮಾಡ್ಕೊಂಡಿದ್ದೀನಿ. ಅಲ್ಲ, ನೀನು ಅಲ್ಲೇ ಹುಟ್ಟಿ ಅಲ್ಲೇ ಬೆಳೆದು ಕನ್ನಡ ಇಷ್ಟು ಚೆನ್ನಾಗಿ ಮಾತಾಡ್ತೀಯಲ್ಲ, ಹೇಗೆ? ತಾತ, ಉಸಿರಾಡ ಗಾಳಿ ಬೇರೆ ಆದ್ರೂ ಮೈಯಲ್ಲಿ ಹರಿತಾ ಇರೋದು ಕನ್ನಡದ ರಕ್ತ ತಾನೇ. ಮಗನೇ ಮಗನೇ, ನಂಗೆ ಇನ್ನು ಬೇಕಪ್ಪ. ಅಪ್ಪ ಅಪ್ಪ, ನೀನು ಸ್ವಲ್ಪ ನೀನ್ ನಡೆಸ್ತಾ ಇರೋ ಕಂಪನಿ ಯಾವುದು? A&A ಗೇಮಿಂಗ್ ಸೊಲ್ಯೂಷನ್. A&A ಅಂದ್ರೆ ಅಪ್ಪ ಅಮ್ಮ. ಯಾಕೋ ತಾತನ್ ನೆನಪಾಗಿಲ್ವೇನೋ?
ಅಲ್ಲ ತಾತ, ತಾರಕ್ ರಾಮ್ ಅಂತ ನಮ್ಮಪ್ಪ ನಿನ್ನ ಹೆಸರನ್ನ ನನಗೆ ಇಟ್ಟಿದಾರಲ್ವಾ? ಅವನ್ ಮಾಡಿ ತಪ್ಪು ಕೆಲ್ಸಕ್ಕೆ ತ್ಯಾಪೆ ಹಾಕೋದಿಕ್ಕೆ ಇದೊಂದು ದಾರಿ ಹುಡುಕ ಮತ್ತೆ ಶುರು ಆಯ್ತು ನೋಡು. ಇಲ್ಲಪ್ಪ ಇಲ್ಲಪ್ಪ ಇಲ್ಲ. ನಿನ್ನ ಕಂಪ್ನಿಯಲ್ಲಿ ಎಷ್ಟು ಜನ ಕೆಲಸ ಮಾಡ್ತಿದ್ದಾರೆ? ಸುಮಾರು ಒಂದು 70-75 ಜನ. ಓ, ದೊಡ್ಡದು. ಹುಡುಗೀರು? ಯಾಕೆ? ಅಲ್ಲ, ಅವ್ರನ್ನ ಯಾರನ್ನಾದ್ರೂ ಲವ್ ಮಾಡಿದ್ಯೇನೋ ಅಂತ. ಇದು ಪಾಯಿಂಟ್. ನಾವಿಬ್ರು ಫ್ರೆಂಡ್ಸ್ ಅಲ್ವಾ? ನಮ್ ಪ್ರೀತಿ ಬಗ್ಗೆ ಯಾರಿಗೂ ಹೇಳ್ಬಾರ್ದು, ನನ್ ಮೇಲಾಣೆ. ಇಲ್ಲ ತಾತ, ನಾನು ಯಾರನ್ನೂ ಪ್ರೀತಿಸ್ತಾ ಇಲ್ಲ. ನೀನು ಮದುವೆ ಆಗ್ತೀಯ ತಾನೆ? ಓ ಖಂಡಿತ ತಾತ. ಯಾವ ತರ ಹುಡುಗಿ ನಿಂಗಿಷ್ಟ? ಪಕ್ಕ ಇಂಡಿಯನ್ ಆಗಿರ್ಬೇಕು, ಅದರಲ್ಲೂ ಎಸ್ಪೆಷಲಿ ಕನ್ನಡತಿನೇ ಆಗಿರ್ಬೇಕು. ನೀನು ಹೇಳ್ತಿರೋದು ನಿಜ ತಾನೆ? ಖಂಡಿತ ತಾತ. ತಾತ, ಅಯ್ಯಯ್ಯೋ, ಎಲ್ಲ ರೂಮು ಲಾಕ್ ಆಗೋಗಿದ್ಯೆ. ಈಗೆಲ್ಲಪ್ಪ ಉಯ್ಯೋದು? ಇದೇ ಗ್ಯಾಪಲ್ಲಿ ಮಾಡ್ಬಿಡೋಣ್ವೇ? ಆನಂದ. ಏನಪ್ಪ ಇವತ್ತನ್ನ ಅದೃಷ್ಟ. ಮೊಬೈಲಲ್ಲಿ ಲಿಕ್ಕರು, ಮನೆಯಲ್ಲೂ ಲಿಕ್ಕರು, ಎಲ್ಲೆಲ್ಲೂ ಲಿಕ್ಕರು, ಮಳೆಯಲ್ಲೂ ಲಿಕ್ಕರು. ಅಂದ್ರೆ ಸ್ವಲ್ಪ ಉಪ್ಪು ಹೋಗಿ ಎಲ್ಲ ನಿಂತ ಹೋಯ್ತಲ್ಲಪ್ಪ.